ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಫೈನ್. ಫಸ್ಟ್ಲಿ ಯಾರು ನನ್ನ ಚಾನಲ್ನ ಫಸ್ಟ್ ವಿಸಿಟ್ ಮಾಡಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಇವತ್ತು ಭೀಮನ ಅಮಾವಾಸ್ಯೆ ಇದೆ. ಸೊ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು, ಆ್ಯಂಡ್ ನನಗೆ ಫಸ್ಟ್ನೇ ಅಮಾವಾಸ್ಯೆ ಅಲ್ವಾ, ಸೊ ನನ್ನ ಗಂಡಂಗೆ ಪೂಜೆ ಮಾಡೋಣ, ಬ್ಲೆಸ್ಸಿಂಗ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊ ನಾನು ಈವ್ನಿಂಗ್ ಪೂಜೆ ಮಾಡ್ತೀನಿ, ಬೆಳಗ್ಗೆ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ಆಚೆ ಎಲ್ಲ ಹೋಗಿದ್ವಿ, ಆಚೆ ಹೋಗ್ಬಿಟ್ಟು ಬಂದು ಸೊ ಆಫ್ಟರ್ನೂನ್ ಬೇಡ ಸಂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಎಲ್ಲನೂ ರೆಡಿ ಮಾಡಿದ್ದೀನಿ, ಸ್ನಾನ ಕೂಡ ಆಗಿದೆ. ಜಸ್ಟ್ ಇವಾಗ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡಬೇಕು. ಸೊ ಬನ್ನಿ ಹೆಂಗಾಗುತ್ತೆ ಅಂತ ನೋಡೋಣ. ಸೊ ನಾನು ನಿಮಗೆ ತೋರಿಸ್ತೀನಿ, ನೋಡ್ಬೋದು ಆಲ್ ಸೆಟ್. ಸೊ ಇವಾಗ ಪೂಜೆ ಮಾಡೋಕ್ಕೆ ರೆಡಿ ಆಗೋಣ. ಸೊ ನಾನು ಅಂದ್ಕೊತಿದ್ದೆ ಗೆಟ್ ರೆಡಿ ವಿತ್ ಮೀ ಮಾಡೋಣ, ಇವತ್ತು ಸ್ಯಾರಿ ಹಾಕ್ಕೊತೀನಲ್ವಾ ಅಂತ ಹೇಳ್ಬಿಟ್ಟು. ಸೊ ಮಾಡೋಣ ಬನ್ನಿ. ಹಾಗೆ ನಾನು ಮೀಶೋದಲ್ಲಿ ಈ ಥರ ಸೆಟ್ ಆಫ್ ಧೂಪ ಕೂಡ ತರಿಸಿದ್ದೆ, ಬಿಕಾಸ್ ಡೈಲಿ ಯೂಸ್ಗೆ ಸಾಯಂಕಾಲ ಹಚ್ಚಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ, ಸೊ ಇದರಲ್ಲಿ ಇಟ್ಬಿಟ್ಟು ಹಚ್ಚೋದು. ಆ್ಯಂಡ್ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು, ಯಾರಿಗಾದ್ರೂ ಬೇಕಂದರೆ ಹೋಗಿ ತಗೊಳ್ಳಿ. ಸೊ ಫಸ್ಟು ನಾನು ಸ್ಯಾರಿ ವೇರ್ ಮಾಡಿ ಬರ್ತೀನಿ, ಆಮೇಲೆ ಮೇಕಪ್ ಸ್ಟಾರ್ಟ್ ಮಾಡೋಣ. ಸೊ ಗೆಟ್ ರೆಡಿ, ರೆಡಿ ಆಗೋಣ ಬನ್ನಿ ಗೈಸ್. ಸೊ ಫಸ್ಟು ಕೂದಲು ಕಟ್ಬಿಡೋಣ. ಸೊ ಮಾಯಿಶ್ಚರೈಸರ್ ಯಾವುದೂ ಎತ್ತಾಯ್ತಲ್ಲ ಏನು ಬೇಡ, ಜಸ್ಟ್ ಏನೇನು ಅಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಮಾಯಿಶ್ಚರೈಸರ್ ಫಸ್ಟು. ಸೊ ಆ್ಯಕ್ಚುಲಿ ಇವಾಗೇನು ಸನ್ಸ್ಕ್ರೀನ್ ಬೇಡ ಅಂತ ಅನಿಸುತ್ತೆ. ಸೊ ಸ್ವಲ್ಪ ಈ ಪಿಂಪಲ್ಸ್ ಆಗಿರೋ ಮಾರ್ಕ್ಸ್ ಎಲ್ಲ ಇದೆ, ಸ್ವಲ್ಪ ಇದೆ, ಹೋಗ್ತಿದೆ. ಮುಂಚೆ ಥರ ಅಷ್ಟೊಂದಿಲ್ಲ. ಸೊ ಮಾರ್ಕ್ಗೆ ಸ್ವಲ್ಪ ಟಚ್ ಅಪ್ ಮಾಡೋಕ್ಕೆ ಫೌಂಡೇಶನ್ ಹಾಕೋಣ. ಆ್ಯಕ್ಚುಲಿ ಫೌಂಡೇಶನ್ ಯೂಸ್ ಮಾಡಲ್ಲ, BB ಕ್ರೀಮ್ ಯೂಸ್ ಮಾಡೋಣ. ಕಣ್ಣು ಕೆಳಗಡೆ ಆ್ಯಂಡ್ ಎಲ್ಲೆಲ್ಲಿ ಮಾರ್ಕ್ಸ್ ಇದೆ ಅಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಹಿಂದೆಗಡೆ ಮಿರರ್ ಇದೆ, ನೋಡಿಕೊಂಡು ಅಪ್ಲೈ ಮಾಡ್ಕೊತಿದ್ದೀನಿ ಗೈಸ್. ಮತ್ತು ಇವಾಗ ಯೂಟ್ಯೂಬಲ್ಲಿ ಹೊಸ ರೂಲ್ಸ್ ಬೇರೆ ಬಂದಿದೆ. ನೆಕ್ಸ್ಟ್ ಇಯರ್ ಫೆಬ್ಬಿಂದ 8,000 ವಾಚ್ ಟೈಮ್ ಆಗಬೇಕು, ಇಲ್ಲಾಂದರೆ 20 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಆಗಬೇಕು ಅಂತ ಹೇಳ್ಬಿಟ್ಟು ನಾವಿಲ್ಲಿ 4,000 ವಾಚ್ ಟೈಮ್ನೇ ಕವರ್ ಮಾಡೋಕ್ಕಾಗ್ತಿಲ್ಲ, ಇನ್ನು 8,000. ಆ್ಯಕ್ಚುಲಿ ನಂದು ಹಳೆ ಅಕೌಂಟ್ ಇತ್ತು ಯೂಟ್ಯೂಬಲ್ಲಿ, ಏನಾಯಿತು ನಾನು ಕಂಟಿನ್ಯೂ ಮಾಡಲಿಲ್ಲ. ಸೊ ಹೋಯಿತು, ಅದಿದ್ದರೆ ಇಷ್ಟೊತ್ತಿಗೆ ಅರ್ನಿಂಗ್ ಸ್ಟಾರ್ಟ್ ಆಗಿರ್ತಿತ್ತು. ಸೊ ನಾನು ಕೈಯಲ್ಲೇ ಟ್ಯಾಪ್ ಮಾಡ್ತೀನಿ, ಇಷ್ಟೊತ್ತಿಗೆ ಅರ್ನಿಂಗ್ ಸ್ಟಾರ್ಟ್ ಆಗಿರ್ತಿತ್ತು. ಬಟ್ ನಾನು ಅದನ್ನು ಕಂಟಿನ್ಯೂ ಮಾಡಲಿಲ್ಲ. ಆ್ಯಂಡ್ 500+ ಏನೋ ಫಾಲೋವರ್ಸ್ ಕೂಡ, ಅಂದರೆ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದರು. ಬಟ್ ಯಾರೋ ಹೇಳಿದ್ರು ಹಳೆ ಅಕೌಂಟು ಅಂದರೆ 1 ಇಯರ್ ಮೇಲಾಗಿರೋದು, ಇವಾಗ ನೀನು ವಿಡಿಯೋ ಮಾಡಿ ಹಾಕಿದ್ರು ಕೂಡ ಏನು ಮಾನಿಟೈಸೇಷನ್ ಆಗಲ್ಲ, ಹಾಗೆ ಹೀಗೆ ಅಂತ ಒಳ್ಳೆ ಪೆದ್ದು ಥರ ಆ ಮಾತು ಕೇಳಿಕೊಂಡು ಹೋಗಿಸ್ದೆ ಅದನ್ನು. ಅಂದರೆ ಡಿಲೀಟ್ ಮಾಡಿದೆ, ಬಟ್ ಆಮೇಲೆ ಗೊತ್ತಾಯಿತು ಓಕೆ ಅದರಲ್ಲೂ ಮಾಡ್ಬೋದು, ಏನಾಗಲ್ಲ ಅಂತ ಹೇಳ್ಬಿಟ್ಟು. ನನಗದೇನೋ ಯಾರು ಏನು ಮಾಡ್ತಾರೆ ಆ ಟೈಮಲ್ಲಿ ನಾನು ಅದನ್ನು ಮಾಡಲ್ಲ. ಅಂದರೆ ಇವಾಗ ನಾನು ಆವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದರೆ ಇಷ್ಟೊತ್ತಿಗೆ ನಾನು ಒಂದಷ್ಟು ರೀಚ್ ಆಗ್ತಿತ್ತು, ನಾನು ಒಂದು ಸ್ವಲ್ಪ ಅರ್ನ್ ಮಾಡಿಕೊಂಡು ಇವಾಗ ನಂದೊಂದು ಚಾನಲ್ ಇರ್ತಿತ್ತು ಅಂದರೆ ಹಳೆಯದು.
ಆವಾಗ ಅದನ್ನು ಮಾಡಲಿಲ್ಲ. ಇವಾಗ ಎಲ್ಲರೂ ಯೂಟ್ಯೂಬ್ಗೆ ಹೋಗಿದ್ದಾರೆ, ನಾನು ಯೂಟ್ಯೂಬ್ ಮಾಡ್ತೀನಿ. ಅದೇ ಮುಂಚೆನೇ ಮಾಡಿದರೆ ಆಗ್ತಿತ್ತು. ಅದೊಂದು ಬುದ್ಧಿ. ಟಿಕ್ಟಾಕ್ ಒಂದೇ ಅನಿಸುತ್ತೆ ಟಿಕ್ಟಾಕ್ ಟೈಮಲ್ಲಿ ಮಾಡಿದ್ದು. ಅದು ಕೂಡ ಏನು ಕರೆಕ್ಟಾಗಿ ಅಪ್ಲೋಡ್ ಮಾಡ್ತಿರ್ಲಿಲ್ಲ, ಕರೆಕ್ಟಾಗಿ ಶೂಟ್ ಮಾಡ್ತಿರ್ಲಿಲ್ಲ. ಆ್ಯಕ್ಚುಲಿ ಸಪೋರ್ಟ್ ಇರಲಿಲ್ಲ. ಬಟ್ ಈಗ ಓಕೆ, ಸಪೋರ್ಟ್ ಇದೆ. ಸೊ BB ಕ್ರೀಮ್ ಆಯಿತು. ಸೊ ಕ್ಲೋಸ್ ಮಾಡೋಣ. ಸೊ ನೆಕ್ಸ್ಟ್ ಮ್ಯಾಟ್ ಪ್ಲಸ್ ಪೌಡರ್. ಸೊ ಇದನ್ನು ಹಾಕೋಣ. ವಿಡಿಯೋ ಮಾಡ್ತಿರ್ತೀನಿ, ಅರ್ಥನೇ ಮಾಡ್ಕೊಳ್ಳಲ್ಲ. ಸಪೋರ್ಟ್ ಅಂತೂ ಮಾಡ್ತಿಲ್ಲ ಕ್ಲೀನಾಗಿ. ಅದೊಂದು ಬೇರೆ ಸಾಂಗ್ಸ್ ಹಾಕೋದು ಕಾಪಿರೈಟ್ಸ್ ಬರಲ್ವಾ? ಆ್ಯಕ್ಚುಲಿ ನನಗೆ ಮುಂಚೆ ಒಂಚೂರು ಎಡಿಟೇ ಬರ್ತಿರ್ಲಿಲ್ಲ. ಹಾಗೆ ನಾರ್ಮಲಿ ಶಾರ್ಟ್ಸ್ ಎಲ್ಲ ಎಡಿಟ್ ಮಾಡಿಕೊಂಡು, ಆಮೇಲೆ ರೀಲ್ಸ್ ಎಲ್ಲ ಎಡಿಟ್ ಮಾಡಿಕೊಂಡು ಇವಾಗ ಒಂಚೂರು ಎಡಿಟ್ ಬರುತ್ತೆ. ನನ್ನ ವೀಡಿಯೋಸ್ ನಾನು ಎಡಿಟ್ ಮಾಡೋ ಅಷ್ಟು ಕಲ್ತಿದ್ದೀನಿ ಗೈಸ್. ಸೊ ಪೌಡರ್ ಹಾಕಾಯಿತು. ಒಂದು ಸ್ವಲ್ಪ ಕಿವಿಗೂ ಹಾಕ್ಬಿಡೋಣ ಅಲ್ವಾ? ಅದನ್ನ ಯಾಕೆ ಬಿಡೋದು ಅಲ್ವಾ? ಏನಂದರೆ ವ್ಯೂಸ್ ಕೊಟ್ಟರೆ ಚಾನಲ್ ರೀಚ್ ಆಗುತ್ತೆ. ವ್ಯೂಸೇ ಕೊಡೋಲ್ಲ ಯೂಟ್ಯೂಬ್ ಅವರು. ವ್ಯೂಸ್ ಕೊಡಿ, ನಮಗೂ ರೀಚ್ ಆದರೆ ನಮಗೂ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ವಾಚ್ ಟೈಮು ಆಗುತ್ತೆ, ಎಲ್ಲನೂ ಆಗುತ್ತೆ. ವ್ಯೂಸ್ ಹೇಗೆ ಕೊಡದೆ ಕಂಪ್ಲೀಟ್ ಮಾಡಿ ಅಂದರೆ ಎಲ್ಲಿಂದ ಕಂಪ್ಲೀಟ್ ಮಾಡೋದು? ಹಾಗಲ್ಲ. ಸೊ ನೆಕ್ಸ್ಟು ಐಬ್ರೋ ಫಸ್ಟು ಫಿಲ್ ಮಾಡೋಣ. ಅದೇ ಪ್ರಾಬ್ಲಮ್ ನಮ್ಮದು. ಐಬ್ರೋ ಅದೇ ಪ್ರಾಬ್ಲಮ್ ನಮ್ಮದು. ಐಬ್ರೋ ಕ್ಲೀನಾಗಿಲ್ಲ. ಆ್ಯಕ್ಚುಲಿ ಡೈಲಿ ವ್ಲಾಗ್ ಮಾಡಾಕೋಣ ಅಂತಂದರೆ ಡೈಲಿ ಏನು ವ್ಲಾಗ್ ಮಾಡಲಿ ಗೈಸ್? ಮನೇಲಿರ್ತೀನಿ, ಒಬ್ಬಳೇ ಇರ್ತೀನಿ. ಸೊ ಏನು ವ್ಲಾಗ್ ಅಂತ ಮಾಡೋದು? ಏನೋ ಆಚೆ ಹೋದರೆ ಮಾಡ್ಬೋದು, ಇಲ್ಲ ನಾರ್ಮಲ್ಲಿ ಮನೆಯದೇ ಮಾಡಿದ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ. ಸೊ ಅದೇ ಪ್ರಾಬ್ಲಮ್. ಇಲ್ಲ ವೀಡಿಯೋಸ್ ಮಾಡೋಣ ಅಂತಂದರೆ ಪುರ್ಸೊತ್ತಾಗಿರೋರು ಯಾರೂ ಇಲ್ಲ ನಮ್ಮ ಮನೇಲಿ. ಸೊ ಐಬ್ರೋ ಸೆಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಸೊ ನೆಕ್ಸ್ಟು ಐಲೈನರ್ ಹಾಕೋಣ. ಐಲೈನರ್ ಒಂದು ನಿಮಿಷ ಗೈಸ್, ಇಲ್ಲಿ ಕಾಣಲ್ಲ. ಐಲೈನರ್ ಹಾಕ್ಕೊಂಡು ಬಂದುಬಿಡ್ತೀನಿ. ಸೊ ಗೈಸ್ ಐಲೈನರು ಆ್ಯಂಡ್ ಕಾಜಲ್ ಎರಡೂ ಅಪ್ಲೈ ಮಾಡ್ಕೊಬಂದಿದ್ದೀನಿ. ಸೊ ನೆಕ್ಸ್ಟು ಲಿಪ್ಸ್ಟಿಕ್ ಲಾಸ್ಟಲ್ಲಿ ಆ್ಯಡ್ ಮಾಡೋಣ. ಸ್ವಲ್ಪ ಬ್ಲಷ್ ಹಾಕ್ಕೊಳ್ಳೋಣ. ಬ್ಲಷಾಗಿ ಕಾಣಿಸ್ಬೇಕು, ಅದಕ್ಕೆ ಬ್ಲಷ್ ಹಾಕ್ಕೊಳ್ಳೋಣ. ಸೊ ಬ್ರಷಲ್ಲಿ ಒಂದು ನಿಮಿಷ ಬ್ರಷ್ ತಗೊಂಡು ಸೊ ಈ 4 ಕಲರಲ್ಲಿ ಇದು ನನ್ನ ಫೇವ್ರೆಟ್. ಸೊ ಇದನ್ನು ಅಪ್ಲೈ ಮಾಡೋಣ. ಸೊ ಒಂಚೂರು ಮೂಗಿಗೂ ಹಾಕ್ಬೇಡ. ಸೊ ನೆಕ್ಸ್ಟು
ಲಿಪ್ಸ್ಟಿಕ್. ಸೊ ಲಿಪ್ ಲೈನರ್ ಎಲ್ಲ ಏನು ಹಾಕಲ್ಲ, ಲಿಪ್ಸ್ಟಿಕ್ ಹಾಕೋಣ. ಲಿಪ್ಸ್ಟಿಕ್ ಹಾಕಿ ಹಣೆ ಬೊಟ್ಟಿಟ್ರೆ ಮೇಕಪ್ ಮುಗುತ್ತೆ. ಆ್ಯಂಡ್ ಹೇರ್ ಸ್ಟೈಲ್ ಯಾವುದೋ ಒಂದು, ಅಥವಾ ಫ್ರೀ ಏರ್ಸ್ ಬೇಡ, ಪೂಜೆ ಮಾಡೋವರೆಗೂ ಫ್ರೀ ಏರ್ಸ್ ಬೇಡ, ಆಮೇಲೆ ಬೇಕಾದ್ರೆ ಬಿಟ್ಕೊಳ್ಳೋಣ. ಸೊ ಹೇರ್ ಸ್ಟೈಲ್ ಆನ್ ಮಾಡಿಕೊಂಡು ಪೂಜೆ ಮಾಡೋಣ ಗೈಸ್. ಪೂಜೆ ಮಾಡೋಕ್ಕೆ ಹೋಗೋಣ. ಅಪ್ಲೈ ಮಾಡ್ಕೊಬರ್ತೀನಿ, ವೇಟ್. ಸೊ ಬಟ್ಟೆ ಇಟ್ಕೊಳ್ಳೋಣ. ಸೊ ಬ್ಲ್ಯಾಕ್ ಕಲರ್ ಇಟ್ಕೊಳ್ಳೋಣ. ಸಾಕು. ಸೊ ಗೈಸ್ ರೆಡಿ ಆಗಿದ್ದೀನಿ. ಸ್ವಲ್ಪ ಹೈಲೈಟರ್ ಅಪ್ಲೈ ಮಾಡ್ಕೊಬಿಡೋಣ. ಸೊ ಮೇಕಪ್ ಮುಗಿದಿದೆ. ಸೊ ಹೇರ್ ಸ್ಟೈಲ್ ಏನು ಮಾಡೋದು? ಆ್ಯಕ್ಚುಲಿ ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ತುಂಬ ಹೇಳ್ತಾರೆ ಫ್ರಿಝಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ಕಟ್ ಮಾಡಿಸೋಣ ಅಂತ. ಇಷ್ಟುದ್ದ ಇದೆ, ಕಟ್ ಮಾಡಿಸೋ ಕೊಟ್ಟೆಲ್ಲ ಉಳಿಯುತ್ತೆ. ಸೊ ಹೇರ್ಗೆ ಸೀರಮ್ ಹಾಕೋಣ. ಅಷ್ಟು 2 ಡ್ರಾಪ್ ಸೀರಮ್ ಅಪ್ಲೈ ಮಾಡೋಣ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಕೂದಲು ನಾನು ಎಣ್ಣೆ ಕರೆಕ್ಟಾಗಿ ಅಪ್ಲೈ ಮಾಡಲ್ಲ. ಯಾವಾಗೋ ಒಂದ್ಸಲ ನಾನು ಲಾಸ್ಟ್ ನಮ್ಮಮ್ಮ ಮನೆಗೆ ಹೋದಾಗ ಹಚ್ಚಿಸ್ಕೊ ಬಂದಿದ್ದೆ. ಆದರೂ ನನ್ನ ಹೇರ್ ಗ್ರೋತ್ ಚೆನ್ನಾಗಿದೆ, ಚೆನ್ನಾಗಿ ಬೆಳೆಯುತ್ತೆ. ಸೊ ಒಂದು ನೆಕ್ ಚೈನ್ ಹಾಕೋಣ ಅಲ್ವಾ? ನೆಕ್ ಚೈನ್ ತಗೊಂಬರ್ತೀನಿ. ಸೊ ಹಾಕೊಬಂದೆ, ಓಲೆ ಹಾಕೊಳ್ಳೋಣ. ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಹೆಂಗೆ ಕಾಣಿಸ್ತಿದೆ? ನೀನು ಯಾಕೆ ಹಿಂಗೆ ಶರ್ಟ್ ಹಾಕೊಂಬ, ಆಮೇಲೆ ಸುಮ್ಮನೆ ಕಿರಿಕ್ ಮಾಡಬೇಡ. ಕಿರಿಕು ಗೈಸ್ ನನ್ನ ಗಂಡ ತಾನೇ. ಅಪ್ಪಿ ಗಂಡ ಹೆಂಡತಿ ನಂಟು, ನಿಮ್ಮಪ್ಪ ಮಾಡಿದ ಗಂಟು. ಗೈಸ್ ರೆಡಿ ಗೈಸ್. ಆಗುತ್ತೆ ಬಾ. ಅದು ನೀರು ಚೆಲ್ಲಬೇಕು. ಈಗ
ಅಲ್ಲ ಇವತ್ತು ತೊಳೆದಿದ್ದಾಯ್ತಲ್ವಾ, ನೀರು ಚೆಲ್ಬಿಟ್ಟು ಬಂದಿಡು. ಹಾಂ ಹ್ಞೂ ಹಿಡ್ಕೊ, ಎಡಗೈಲಿ ಹಿಡ್ಕೊಳಮ್ಮ. ಕೆಳಗಡೆ ಇಡೋ. ಹಾಂ ಎಡಗೈಲಿ ಹಿಡ್ಕೊ. ಹಸ್ತದ ಮೇಲೆ ಇಟ್ಕೊ ನೀಟಾಗಿ ಕಾಲ. ಹಾಂ ಹಿಂದೆ ಇಡು. ಅಕ್ಷತೆ ಕೊಡು. ಆಶೀರ್ವಾದ ಮಾಡಬೇಕು. ಹೂವು ಕೊಡು. ಜೋರಾಗಿ ಆಶೀರ್ವಾದ ಮಾಡು, ಕೇಳ್ಸಂಗೆ. ನಗು ಇರಲಿ, ನಿನ್ನ ಹೆಂಡ್ತಿಗೆ ತಾನೇ ಕಟ್ತಿದ್ಯಾ. ಸಾಕು ಹಿಂದೆನೇ ಕಟ್ಟು, ಹಿಂದೆನೇ ಕಟ್ಟು. ಹಾಂ ಗಿಫ್ಟ್ ಕೊಡಿ. ಅಕೌಂಟು ಬೇಡ, ನಾನು ಕ್ಯಾಶ್ ಕೊಡಿ. ಏಯ್ ಕ್ಯಾಶ್ ಕೊಡಬೇಕು, ಹಂಗೆ ಹೋಗ್ಬಾರ್ದು, ನಿಜ ಹಂಗೆ ಹೋಗ್ಬಾರ್ದು. ನಂದು ಇಸ್ಕೊಳೋದು ಹೆಂಗೆ ಕೊಡ್ತೀನಿ, ನಿಂದು ಕೊಡು. ಪರವಾಗಿಲ್ಲ, ಹಾಟ್ ಏರ್ ಬ್ರಷ್ ಕೊಡಿಸ್ತೀನಿ ಅಂದಿದ್ದೆಲ್ಲ, ಅದನ್ನು ಕೊಡ್ಸೋ ಸಾಕು. ಓಕೆ ಗೈಸ್, ಪೂಜೆ ಎಲ್ಲ ಆಗಿದೆ. ಆಮೇಲೆ ಸಿಗ್ತೀನಿ, ಇದೆಲ್ಲ ಎತ್ತಿಟ್ಬಿಟ್ಟು. ಸೊ ಗೈಸ್, ಮನೇಲಿ ಪೂಜೆ ಎಲ್ಲ ಮಾಡಿ ಅವ್ರಿಗೆ ಕಾಲು ತೊಳೆದು ಪೂಜೆ ಮಾಡಿ, ಆ್ಯಂಡ್ ಇವತ್ತು ಅಮಾವಾಸ್ಯೆ ಅಂದ್ಬಿಟ್ಟು ಕಾರ್ ಪೂಜೆ ಕೂಡ ಮಾಡಿ ಇವಾಗ ಆಚೆ ಹೋಗ್ತಿದ್ದೀವಿ. ಸೊ ಈ ಡ್ರೆಸ್ಸಲ್ಲಿ ಬೇಡ, ಈ ಸ್ಯಾರಿಯಲ್ಲಿ ಬೇಡ ಅಂತ ಹೇಳಿಬಿಟ್ಟು ಚೇಂಜ್ ಮಾಡ್ಕೊಂಡು ಹೋಗೋಣ. ಸೊ ಹೆಂಗೆ ಅನ್ನಿಸ್ತು ಅಂತ ಕೇಳೋಣ ಬನ್ನಿ. ಎಲ್ಲಾದರೂ ಹೆಂಗೆ ಅನ್ನಿಸ್ತು? ಸೂಪರ್. ಫಸ್ಟ್ನೇ ಭೀಮನ ಅಮಾವಾಸ್ಯೆ. ನಾನು ಭೀಮಾ, ನೀನು ಭೀಮ ಅಲ್ಲ. ಹೆಂಗೆ ಅನ್ನಿಸ್ತು? ಸೂಪರ್. ಅಯ್ಯೋ ಪಾಪ, ಕೈ ಬೇರೆ ಏಟಾಗ್ಬಿಟ್ಟೈತೆ ಗೈಸ್. ಅದಕ್ಕೆ ಉಗುರು ಬೆಳೆಸ್ಬಾರ್ದು, ನಮ್ಮ ಥರ ಎಲ್ಲ ಕಟ್ ಮಾಡಿಬಿಡ್ಬೇಕು, ಗೊತ್ತಾಯ್ತಾ? ಅಂಡರ್ಸ್ಟ್ಯಾಂಡ್? ಏಯ್ ಅಂಡರ್ಸ್ಟ್ಯಾಂಡ್. ಸ್ಟ್ಯಾಂಡು. ಅದಕ್ಕೆ ಇದನ್ನ ಏನಿದು, ಏನದು ಮರ್ತೋಯ್ತು ನನಗೆ. ಐಸ್ ಪ್ಯಾಕ್ನ ಇಟ್ಟು ಪ್ಲಾಸ್ಟರ್ ಅದು ಪ್ಲಾಸ್ಟರ್ ಅಂಟಿಸ್ಕೊಂಡವ್ರೆ ಗೈಸ್. ಚಿಕ್ಕ ಹುಡ್ಗನ ಥರ ಎಲ್ಲ. ಓಕೆ ಗೈಸ್, ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡ್ತೀವಿ. ಎಲ್ಲೋಗ್ತೀವಿ ಏನು ಅಂತ ತೋರಿಸ್ತೀನಿ ಗೈಸ್. ವೆಯ್ಟ್ ಮಾಡ್ತಾಯಿರಿ, ಹಾಗೆ ವಾಚ್ ಮಾಡ್ತಾಯಿರಿ. ಏನು ಹೇಳಿದೆ? ಏನು ಹೇಳ್ತೀರಾ? ಸೊ ಗೈಸ್, ನಾವು ನಮ್ಮ ಅಪ್ಪನೂ ಕರ್ಕೊಂಡು ಡಿನ್ನರ್ಗಂತ ಬಂದ್ವಿ. ಸೊ ನಮ್ಮಪ್ಪ, ನಾನು ಆ್ಯಂಡ್ ವಿನು ಬಂದಿದ್ದೀವಿ. ಸೊ ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾಳೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್.